ಈಗ ಅಲ್ಲಿ ಏನ್ ನಡೀತು ಕಾಲಘಟ್ಟ 2019 ನಾನು ಹೇಳಬೇಕು. ಭಾವನಾ ರವಿ ಮತ್ತೆ ನಾಗಶೇಖರ್ ಅದು ನಾನು ಒಂದು ಸಿನಿಮಾ ಶುರು ಮಾಡಿದ್ವಿ, ಗುರುತುಂದ ಸೀತಾಕಲಂ ಅಂತ. ಆ ಸಿನಿಮಾಗೆ ಫೈನಾನ್ಷಿಯಲ್ ಆಗಿ ಎಂಟರ್ ಆದವರು ಶ್ರೀತರಾಮ್ರವರು. ಫೈನಾನ್ಷಿಯಲ್ ಆಗಿ ಎಂಟರ್ ಆದವರು ಇಡೀ ಸಿನಿಮಾದ ಟೇಕ್ ಓವರ್ ಮಾಡಿದ್ರು. ನಾವು 4 ಕೋಟಿ ಬಂಡವಾಳ ಹಾಕಿದ್ವಿ, ಮಿಕ್ಕದನ್ನ ಅವರು ರೆಡಿ ಮಾಡಿ, ರಿಲೀಸ್ಗೆ ರೆಡಿ ಮಾಡಿ. ಶ್ರೀ ಕಲ್ಯಾಣ್ ಅವರು, ಉಮೇಶ್ ಬಣ್ಕಾರ್ ಅವರ ನ್ಯಾಯಾಲಯದಲ್ಲಿ ಇದ ಒಂದು ಆರ್ಬಿಟ್ರೇಷನಲ್ಲಿ ಆದ ಒಂದು ಚಿಕ್ಕ ಒಪ್ಪಂದ ನಾನು ಮಾಡಿಕೊಂಡಿದ್ದು ಮಾನವೀಯ ದೃಷ್ಟಿಯಿಂದ. ಸರ್, ಈ ಸಿನಿಮಾ ಸೋತ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡಿಕೊಡ್ತೀನಿ ಸರ್, ಅಟ್ ಫ್ರೀ ಆಫ್ ಕಾಸ್ಟ್, ನಾನು ಡೈರೆಕ್ಷನ್ಗೆ ಏನೂ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ದನ್ನು ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ. ನನಗೆ ಅವ್ರು ಅನ್ನ ಹಾಕಿದ್ದಾರೆ, ನಾನು ನೆನೆಸ್ಕೊತೀನಿ. ಏಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ನ ನೆನೆಸ್ಕೊಳ್ಳೋದು, ಅವ್ರಿಗೆ ಅನ್ಯಾಯ ಆಗದಿರೋ ಥರ ಕಾಪಾಡ್ಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ, ಅದು ಯಾರಾದರೂ ಆಗಲಿ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ ಒಳ್ಳೆತನ ಇವತ್ತು ನನಗೆ ಇಷ್ಟು ಕಷ್ಟವಾಗಿ ಪರಿಣಮಿಸಿದರೆ ಲೆಟ್ಸ್ ಫೇಸ್ ಇಟ್, ಅದರಲ್ಲಿ ತೊಂದರೆ ಇಲ್ಲ, ಹೋರಾಟ ಮಾಡೋಣ, ಅದನ್ನೆಲ್ಲ ಫೇಸ್ ಮಾಡೋಣ. ಅಣ್ಣ ಕ್ವಶನ್ಸ್ ಇದೆ ಅಂದರೆ ಈಗ ಮುಂದಿನ ಪ್ರೋಸೆಸ್ ಇದೆ, ಈಗ ನೆಕ್ಸ್ಟ್ ಅವ್ರಿಗೆ ಸಿನಿಮಾ ಮಾಡ್ಕೊಡ್ತೀರಾ, ಅವ್ರ ಸೈಟ್ಗಳ ಅಥವಾ ಅವ್ರದ್ದು ಕೊಲಾಟ್ರಲ್ ಪರಿಹಾರ ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ. ನಮ್ಮದು ತಪ್ಪಿಲ್ಲ, ಸತ್ಯಕ್ಕೆ ಯಾವತ್ತು ಜಯ ಇದೆ, ಜಯ ಸಿಕ್ಕೇ ಸಿಗುತ್ತೆ. ಅಲ್ಲ ಸರಿ, ಹೇಗೆ ಅಂದರೆ ಅವ್ರ ಪಾಪ ಏನಾಗಿದೆ, ಒಂದು ಕಂಡೀಷನ್ನು ಅದು ಒಂದ್ಸಲ ಸ್ಟೇ ಕೊಟ್ಟ ಮೇಲೆ ಈಗ ಕ್ಯಾಶ್ ಶೂರಿಟಿ ಅಥವಾ ಪ್ರಾಪರ್ಟಿ ಶೂರಿಟಿ ಕೊಡಲೇಬೇಕು, ಏನು ಕೊಡ್ತಿದೆ ಅದನ್ನ. ಈಗ ನಮಗೆ ಹೆಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತಂದರೆ, ಇದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಎಲ್ಲರಿಗೂ ಒಂದು ಸೆಟ್ ಸರಸ್ ಕೊಡ್ತೀವಿ, ಕಳ್ಸಾಗಿದೆ ಹಾಂ. ಆ ಕಾಪಿ ಓದಿದ್ರೆ ಇವ್ರದ್ದೇನು ರಾಮರಾವು ಏನು ಕೇಸು ನನ್ನ ಮೇಲೆ ಹಾಕಿ ಸ್ಟೇ ತೊಗೊಂಡಿದ್ದಾರೆ, ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ. ಈಸ್ ಟೋಟಲಿ ಇನ್ನೋಸೆಂಟ್. ಈ ಕೊಲೆಟ್ರಲ್ ಏನು ಕೊಟ್ಟಿದ್ದೀನಿ ಅದನ್ನ ನೆಕ್ಸ್ಟ್ ಹೈಕೋರ್ಟ್ ಓಪನ್ ಆದಾಗ ಅದು ಕೊಲೆಟ್ರಲ್ ಒಂದು ರಿಲೀಸ್ ಆಗುತ್ತೆ. ಕೊಲೆಟ್ರಲ್ ರಿಲೀಸ್ ಮಾಡೋಕ್ಕೆ ಕೋರ್ಟೇನೇ ಅನುಮತಿ ಕೊಡುತ್ತೆ. ನಂದು ಈ ಪಾತ್ರನೇ ಇಲ್ಲ ಇದರಲ್ಲಿ. ಆಮೇಲೆ ಇವ್ರದ್ದು ಏನಾಗುತ್ತೆ ಅಂತಂದರೆ, ಇವ್ರ ಕೇಸನ್ನು ಇವ್ರು ಏನೂ ಅಲ್ಲಿ ಅಪಿಯಲ್ ಆದರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ, ಮತ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ, ನನ್ನ ಪ್ರಾಪರ್ಟಿ ಎಲ್ಲಿವರೆಗೂ ಅಲ್ಲಿ ಇರುತ್ತೆ ಅಷ್ಟೇ. ಈಗ ರೀಸೆಟ್ ಅಪ್ ಎಷ್ಟು ಕಷ್ಟ ಆಗ್ತಾ ಇದೆ? ಇದು ಕಷ್ಟ ಆಲ್ರೆಡಿ ಆಗಿದೆ, ಕಷ್ಟ ಈಗ ಫೇಸ್ ಮಾಡಲಿಕ್ಕೆ. ಫುಲ್ ಥಿಯೇಟರ್ ಎಲ್ಲ ಹೇಗೆ ಅಲ್ಲ, ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ಇವರು ನಮ್ಮ ವಿತರಕರಿದ್ದಾರೆ. ಅವರು ಈ ವಾರ ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ಗಳು, ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರಗಳು ನಮಗೆ ಸಿಗುತ್ತೆ ಇರೋದು ಕನ್ಫರ್ಮ್ ಆಗಿದೆ. ಇಲ್ಲ, ಈಗೆಲ್ಲವೂ ಬದಲಾವಣೆಗಳಾಗ್ತವೆ. ಯಾಕೆಂತಂದ್ರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಸ್ಟ್ಯಾಟಿಸ್ಟಿಕ್ಸೇ ಬದಲಾಗುತ್ತೆ ಸಂಪೂರ್ಣವಾಗಿ, ಫ್ರಮ್ 0 to 100. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.